ಮಾಡ್ತಿದ್ದಾರೆ. ಐ ಆಮ್ ನಾಟ್ ಎ ಸೈಂಟಿಸ್ಟ್, ನನಗೆ ಅದ್ರ ಫಾರ್ಮುಲಾಗಳು ಗೊತ್ತಿಲ್ಲ. ಐ ಆಮ್ ಜಸ್ಟ್ ಎ ಡೈರೆಕ್ಟರ್. ಆ್ಯಸ್ ಎ ಬಿಸ್ನೆಸ್ ಪ್ರಾಸ್ಪೆಕ್ಟಿವಿಂದ ಬಂತು ಅಂತಂದರೆ ಏನು ಮಾತಾಡ್ಬೋದು ಅದನ್ನು ನಾನು ಮಾತಾಡ್ಬೋದು. ಟೆಕ್ನಿಕಲಿ ಮಾತಾಡಬೇಕು ಅಂದರೆ ಅದಕ್ಕೆ ಪ್ರತಾಪ್ ಸರೇ ಬರಬೇಕು. ಆ್ಯಂಡ್ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಒಂದೊಂದು ಪೇಟೆಂಟ್ ಇರುತ್ತೆ. ಅವ್ರು ಆ ಪೇಟೆಂಟ್ ಆಗೋ ತನಕನೂ ಅವ್ರದ್ದು ಯಾವುದನ್ನು ಕೂಡ ಅವರು ಆಚೆಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಅವರು ಅದೇನೋ ಆವಿಷ್ಕಾರ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡಿಕೊಂಡೇ ನಾವು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡೋದು, ನಾವು ಹೇಗೆ ಮಾಡ್ಬೋದು, ಇನ್ನೂ ವೆಯ್ಟ್ಲೆಸ್ ಹೇಗೆ ಮಾಡ್ಬೋದು ಅಂತೆಲ್ಲ ನಾವು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೀರ್ಮಾನ ಆಯಿತು. ಆದರೆ ವಿಚಾರ ಏನಪ್ಪ ಎಲ್ಲಿಗೆ ಬಂತು ಅಂತ ಹೇಳ್ತು ಅಂದರೆ, ಸೋಹಮ್ ಅಂತ ಅವ್ರ ಜೊತೆ ಇದ್ದರು. ಹೀ ಈಸ್ ನಾಟ್ ಎ ಡೈರೆಕ್ಟರ್ ಆರ್ ಎನಿಥಿಂಗ್, ಬರೀ ಪಾರ್ಟ್ನರ್ ಅಂತ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ರು ಅಷ್ಟೇನೆ. ಈ ಸಾರಂಗ್ ಮನೆ ಜೊತೆ ಒಬ್ಬರು ಸೋಹಮ್ ಅಂತ ಇರುವಂಥವ್ರು ಏನು ಮಾಡಿದ್ರು, ತುಂಬ ಫೋರ್ಸ್ ಮಾಡಿದ್ರು. ಅವ್ರು ಏನು ಮಾಡಿದ್ದಾರೆ ಅಂದರೆ, ರೈತರ ಹತ್ರ ದುಡ್ಡು ಇಸ್ಕೊಬಿಟ್ಟಿದ್ದಾರೆ. ರೈತರುಗಳ ಹತ್ರ ಅಡ್ವಾನ್ಸ್ ಇಸ್ಕೊಬಿಟ್ಟು ಏನು ಮಾಡಿದ್ದಾರೆ, ನಮ್ಗೆ ಡ್ರೋನ್ ಬೇಕೇ ಬೇಕು ಅಂತ ಕೂತ್ಕೊಂಡ್ರು. ನಾವು ಅದೊಂದು ಮೀಟಿಂಗು ಮಾಡಿದ್ವು. ಆಮೇಲೆ ಏನಂತ, ನಾವು ಹೇಳಿದ್ದೆ ಆವಿಷ್ಕಾರ ಮಾಡ್ಕೊಡ್ತೀವಿ ಅಂತ, ನೀವು ಆಲ್ ಆಫ್ ಸಡನ್ ಬೇಕು ಅಂತಂದ್ರೆ ನಾವು ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು, ನೀವು ಕೊಟ್ಟಂತ ವರ್ಕ್ ಆಗ್ತಾ ಇಲ್ಲ ಇವಾಗ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಅದೇ ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ನಾವು ಅಷ್ಟು ಅರ್ಜೆಂಟ್ ಎಲ್ಲ ಮಾಡಿದ್ದಕ್ಕೆ ನಾವೇನು ಮಾಡ್ದು ಅಂತಂದರೆ, ಸರಿ ಈಗೇನು ಮಾಡ್ಬೋದು ಅಂದ್ರೆ, ಏನಾರು ಆಗಲಿ ನಮಗೆ ಈಗ ಡ್ರೋನ್ ಬೇಕು ಅಂತ ಅಷ್ಟೇ ಅಂತ ಹೇಳಿದ್ರು. ಸೊ ಇದಕ್ಕೆ ಮುಂಚೆ ಅವ್ರು ಏನು ಮಾಡಿದ್ರು ಅಂದರೆ, ಅಡ್ವಾನ್ಸ್ ಅಂತೂ ಕೊಟ್ಟಿದ್ರು. ಮಾರ್ಚ್ 20ನೇ ತಾರೀಕೇನೋ ಒಂದು 14.25 ಲಕ್ಷನೋ 5 ಲಕ್ಷನೋ ಎಷ್ಟೋ ಕೊಟ್ಟಿದ್ರು. ಆ ವ್ಯಕ್ತಿ ಕ್ಯಾರೆಕ್ಟರ್ ಏನಪ್ಪ ಅಂತ ಹೇಳ್ತು ಅಂತಂದ್ರೆ, ಅವರು ಬೇರೆ ಥರನೇ ಮ್ಯಾನ್ಪ್ಲೇಟ್ ಮಾಡ್ತಿದ್ದಾರೆ. ಅದೆಲ್ಲ ನಾನು ಇವಾಗ ಹೇಳೋದು ಬೇಡ, ಕೋರ್ಟಲ್ಲಿ ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಅಂತ ಅಂದ್ಬಿಟ್ಟು. ಅವರು ಬ್ಯಾಂಕಿಗೆ ಎಷ್ಟು ಮ್ಯಾನ್ಪ್ಲೇಟ್ ಮಾಡಿದ್ರು, ಅವ್ರು ಏನೇನು ಮಾಡೋಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ನಾನು ಇವತ್ತು, ಯಾಕೆಂದರೆ ನಿನ್ನೆ ರಾತ್ರಿ ಅವನ ಜೊತೆ ಚೆನ್ನಾಗಿ ಮಾತಾಡಿದ್ದಾನೆ. ಯಾರು? ಸಾರಂಗು. ನಿಮಗೆ ಅದನ್ನು ನಾನು ತೋರಿಸ್ಲೇಬೇಕು, ಯಾಕೆಂದರೆ ಇಲ್ಲಿ ಕ್ಯಾಮ್ರಾ ನೀವು ನೋಡ್ಬೋದು ಅನಿಸುತ್ತೆ. ನಿನ್ನೆ ರಾತ್ರಿ ನನಗೆ ಅವರು 7:57 ನನಗೆ ಫೋನ್ ಮಾಡ್ತಾರೆ, ಸಾರಂಗ್ ಕೃಷಿ ಉಡಾನ್ ಅಂತ ಅಂದ್ಬಿಟ್ಟು. 7:57 ನಾನು ಬ್ಯುಸಿ ಇರ್ತೀನಿ. ನಾನು ಬ್ಯುಸಿ ಇದ್ದು ವಾಪಸ್ ನಾನು ಅವ್ರಿಗೆ ಏನು ಮಾಡ್ತೀನಿ ಅಂತ ಹೇಳ್ತು ಅಂದರೆ, 8 ಗಂಟೆಗೆ ಫೋನ್ ಮಾಡ್ತೀನಿ. ಅಂದರೆ ಆಫ್ಟರ್ 3 ಮಿನಿಟ್ಸ್ ಫೋನ್ ಮಾಡ್ತೀನಿ. 14 ನಿಮಿಷ ನನ್ನ ಜೊತೆ ಮಾತಾಡ್ತಾರೆ. ಇದೇ ವಿಷಯ ಏನಪ್ಪ ಅಂತಂದರೆ, ಮಾಧವ್ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಏನೂ ಮಾಡಿಲ್ಲ, ನನಗೆ ಪ್ರಯಾಗನವ್ರು ಫೋನ್ ಮಾಡ್ತಾ ಇದ್ದಾರೆ, ಅವ್ರು ಫೋರ್ಸ್ ಮಾಡ್ತಾ ಇದ್ದಾರೆ, ನನ್ನನ್ನು ಬನ್ನಿ ಅಂತ ಕರೀತಿದ್ದಾರೆ, ನಾನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಹಾಗೆ ಹೀಗೆ ಅಂತ ಏನೇನೋ ಕೆಲವು ವಿಚಾರ ಎಲ್ಲ ಹೇಳಿದ್ರು. ಯಾಕೆ ಅವರು? ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಇವಾಗ ಇದೇ ನಿಗೂಢವಾದ ಕ್ವಶನ್ ಮಾರ್ಕ್ ಇರುವಂಥದ್ದು. ಪ್ರಯಾಗ್ ಅವ್ರು ಕರಿತಾ ಇದ್ದಾರಂತ ಅವ್ರನ್ನ, ಪ್ರಯಾಗ್ ಅವ್ರು ನಾವು ನ್ಯಾಯ ಕೊಡಿಸ್ತೀವಿ ಅಂತಿದ್ದಾರಂತೆ. ನಾನು ಹೇಳುವಂಥದ್ದು, 1 ತಿಂಗಳಿಂದ ಪ್ರಯಾಗ್ ಪ್ರತಾಪ್ ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, 1 ತಿಂಗಳು 1.5 ತಿಂಗಳಿಂದ ಮಾತಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಯಾಕೆ ಅವ್ರನ್ನ ಕರೆಸ್ತಿಲ್ಲ? ಓಕೆ, ಇದು ಮೊನ್ನೆ ಆಗಿದ್ದ ಇನ್ಸಿಡೆಂಟ್ ಅಂತೂ ಅಲ್ಲ. ಯಾಕೆಂದರೆ 100 ದಿನದಿಂದ ಪ್ರತಾಪ್ ಸರ್ ಇಲ್ವೇ ಇಲ್ಲ. ಇದಾಗಿದ್ರೆ ಅದ್ರ ಹಿಂದೆನೇ ಆಗಿರಬೇಕು. ಮೇಲಾಗಿ ನಾನು ಇವತ್ತೊಂದು ನಿಮಗೆ ಡೀಟೇಲು ಕಳಿಸಿದ್ದೀನಿ, ನೀವು ನೋಡ್ಬೋದು. ಆಗಸ್ಟಲ್ಲಿ ಅವರು ನಮ್ಮ ಜೊತೆ ಬಂದು ದಾವಣಗೆರೆಯಲ್ಲಿ ಅರೆಕ ನೆಟ್ಗೆಲ್ಲ ಸ್ಪ್ರೇ ಮಾಡಿದ್ದಾರೆ. ಅದೇ ಸೋಕಾಲ್ ಡ್ರೋನ್ ತಗೊಬಂದು, ಆ ಡ್ರೋನ್ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಆ ಡ್ರೋನ್ನ ಏನು ಮಾಡೋದು, ಅಸೆಂಬಲ್ ಮಾಡಿ ನಾವು ಕೊಟ್ಟು, ನಾವು ಮಾಡಿರುವಂಥ ಡ್ರೋನ್ ಅಲ್ಲ ಅದು, ಅಸೆಂಬಲ್ ನಾವು ಮಾಡಿಕೊಟ್ಟು. ನಾವು ಇನ್ನೂ ಒಂದು ಹೇಳ್ದು, ಅದನ್ನು ಅಸೆಂಬಲ್ ಮಾಡಿದ್ದು ಡ್ರೋನ್ ಅದು ಇಲ್ಲಿಂದ ನೀವು ತೊಗೊಂಡೋಗ್ತಿರಲ್ಲ ಎಲ್ಲಿಗೆ, ಇದಕ್ಕೆ ಪುಣೆಗೆ ತಗೋಗ್ಬೇಕು ಅಂದರೆ ಕಾರಲ್ಲಿ ಬಂದಿದ್ರು ಅವ್ರು. ಆ್ಯಕ್ಚುಲಿ ಕಾರಲ್ಲಿ ಡ್ಯಾಮೇಜ್ ಆಗುತ್ತೆ, ತೊಂದರೆ ಆಗುತ್ತೆ, ದಯವಿಟ್ಟು ತಗೋಗ್ಬೇಡಿ ಆಯಿತಾ. ಕೊರಿಯರ್ ಬಾಕ್ಸ್ ಎಲ್ಲ ಅದನ್ನೆಲ್ಲ ಕ್ಲೀನಾಗಿ ಬಾಕ್ಸ್ ಮಾಡಿಬಿಟ್ಟು ನಾವು ಕಳಿಸ್ತೀವಿ ಅಂತ. ನಮ್ಗೆ ಇವತ್ತೇ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ದು. ಸರಿ ಅಂತ ಅಂದ್ಬಿಟ್ಟು ನಾವೇನು ಮಾಡೋದು, ಕಾರ್ ಕೊಟ್ಟು. ಸೊ ಅವ್ರು ಕಾರಲ್ಲಿ ತೊಗೊಂಡೋದ್ರು. ಅದೇ ಡ್ರೋನ್ನ ಮತ್ತೆ ವಾಪಸ್ ತಗೊಬಂದಿದ್ರು ಮೊನ್ನೆ. ಆಗಸ್ಟ್ 23 ಅವರು ಆರಿಸಿದ್ದಾರೆ ಅದನ್ನು. ಬಟ್ ಇದು ಅಸೆಂಬಲ್ ಡ್ರೋನು, ಆಯಿತಾ. ನಾವು ಮಾಡಿದಂಥ ಆವಿಷ್ಕಾರ ಅಲ್ಲ ಇದು. 3ನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅವ್ನು ಸಾರಂಗ್ ಮನೆ ಕಂಪ್ಲೇಂಟ್ ಮಾಡಿರುವಂಥದ್ದು 8 ತಿಂಗಳಿಂದ ನಮಗೆ ಲಾಸ್ ಆಗ್ತಾಯಿದೆ, ಹಾಗೆ ಹೀಗೆ ಅಂತೇಳಿ ಹೇಳಿದ್ರು. ಅವರು 2 ವಿಚಾರನ ಅರ್ಥ ಮಾಡ್ಕೋಬೇಕು. ಒಂದು ಕಂಪ್ಲೇಂಟ್ನ ಅಲಿಗೇಟ್ ಮಾಡೋಕ್ಕಿಂತ ಮುಂಚೆ ಅದ್ರದ್ದು ಪೂರ್ವಪರ ಏನಿದೆ ಅಂತ ತಿಳ್ಕೊಂಡು ಅವ್ರು ಅಲಿಗೇಟ್ ಮಾಡ್ತಾ ಹೋಗಬೇಕು. 8 ತಿಂಗಳಿಂದ ಅಲ್ಲ, 6 ತಿಂಗಳ ಹಿಂದೆನೂ ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ, ನಮ್ಮ ಜೊತೆ ಮಾತಾಡೇ ಇದ್ದಾರೆ, ನಮ್ಮ ಜೊತೆ ಬಂದಿದ್ದಾರೆ, ಆಯಿತಾ. ನಮಗೆ ಫಸ್ಟ್ ಕಮಿಟ್ ಆಗಿದ್ದು ಏನಪ್ಪ ಅಂದರೆ, ಡ್ರೋನ್ನ ಕೊಡಿ, ಆವಿಷ್ಕಾರ ಮಾಡಿಕೊಡಿ ಅಂತ ಕೇಳಿದ್ದು. ಇವಾಗ ನೋಡ್ತು ಅಂತಂದರೆ ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ. ನಾನು ಅದಕ್ಕೆ ಹೇಳಿದೆ, ಮೊನ್ನೆ ಮಾತಾಡಿದಾಗಲೂ 15 ದಿನದಿಂದ ಮಾತಾಡಿದಾಗಲೂ ನಾನು ಹೇಳಿದೆ, ಪ್ರತಾಪ್ ಸರ್ ಬಂದಿದ್ದ ತಕ್ಷಣ ಕೂತ್ಕೊಳ್ಳೋಣ, ಯಾವತ್ತು ಡ್ರೋನ್ ಕೊಡ್ತೀವಿ ಅಂತ ಹೇಳ್ತೀವಿ, ಯಾವತ್ತು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ, ನಿನಗೋಸ್ಕರ ಸ್ಪೆಷಲಾಗಿ ಕೂತ್ಕೊಂಡು ನಾವು ಬೇಗ ಮಾಡ್ಕೊಡ್ತೀವಿ ಅಂತೆಲ್ಲ ಮಾತಾಡಿದ್ದೀನಿ. ನಾನು 15 ದಿನದಿಂದನೂ ಮಾತಾಡಿದ್ದೀನಿ, ನಿನ್ನೆ ರಾತ್ರಿನೂ ಕೂಡ ಅದನ್ನೇ ಮಾತಾಡಿದ್ದೀನಿ. ಬಟ್ ಈ ಪ್ರಯಾಗ್ ಅನ್ನುವಂಥವ್ರು, ಇವಾಗ ನಾನು ನಿಮಗೆ ಒಂದು ವಾಯ್ಸ್ ಮೇಲ್ ಕೇಳಿಸ್ತೀನಿ.